ಇನ್ನೂ ಒಣಗಬೇಕು. ಹಸಿ ಇತ್ತು, ಇನ್ನು ಗೋಡೆ ಹಸಿ ಇದೆ, ಅದಕ್ಕೆ ಇಷ್ಟು. ಫುಲ್ಲು ಡ್ರೈ ಆಗಿ ಹೊಸದು ಒಳ್ಳೆ ಶೂ ಸಿಕ್ಕಿದ್ರೆ 3 to 4 ಸೆಕೆಂಡ್. ಗ್ರಿಪ್ಪಿಲ್ಲ ಹೆಂಗೆ ಇಳಿತೀನಿ ಅಂತನ. ಸರ್ ಇನ್ನೂ ಒಣಗಬೇಕು. ಇದು ಸುಮ್ಮನೆ ನಿಮಗೋಸ್ಕರ. ಈ ಜಾಯಿಂಟ್ಗಳೆಲ್ಲ ಇನ್ನೂ ಹಸಿ ಹಸಿ ಇದೆ. ಹಸಿ ಇದ್ರೆ ಗ್ರಿಪ್ ಅಷ್ಟು ಸಿಗಲ್ಲ, ಜಾರುತ್ತೆ. ಥ್ಯಾಂಕ್ ಯು. ನಮ್ಮ ಜೊತೆ ಥ್ಯಾಂಕ್ ಯು. ಬಾಪುಟ ಮುಂದೆ ಬಾ, ಎದರ್ಕೋಳ ಅನ್ನ ಕಚ್ಚಲ್ಲ, ಸುಮ್ಮನೆ ಹೆಸರು ಅಷ್ಟೇ. ಮಮ್ಮಿ ಇದು ಇದು ಮಾಮೂಲು ತಾನೆ, ರೂಢಿ ಇದೆ ಅಲ್ವಾ, ಹಂಗಾಗಿ ಹೆಂಗೇನು ತೊಂದರೆ ಇಲ್ಲ. ಒಂದು 5 ನಿಮಿಷ ಟೈಮ್ ತೊಗೊಂಡ್ರೆ ಸಾಕು. ಹೊಸದು ಹತ್ತಿದ್ರೆ ಒಂದ್ಸರಿ ಹತ್ಬಿಟ್ಟು ತುಂಬ ಟೈಮ್ ಬೇಕು. ಅಲ್ಲ, ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗಿ ಬಂದ್ಬಿಟ್ಟು ಮತ್ತೆ ಫೈನ್. ಅಂದರೆ ಸಂಡೇ ಫುಲ್ಲು ದಿನಪೂರ್ತಿ ಮಾಡ್ತಿರ್ತೀರಾ? ಮಳೆ ಬರಲಿಲ್ಲ ಅಂದರೆ ದಿನಪೂರ್ತಿ ಮಾಡ್ತೀನಿ. ಇಂಡಿಯಾದಲ್ಲಿ ಇದ್ದರೆ ಜನಗಳ ಆಶೀರ್ವಾದಕ್ಕೋಸ್ಕರ ಹತ್ತಾನೆ ಇರ್ತೀನಿ. ಇವತ್ತಿದ್ದರೆ ಚಿತ್ರದುರ್ಗದಲ್ಲಿ ಎಲ್ಲಾರು ಎಮರ್ಜೆನ್ಸಿ ಕೆಲಸ ಮೇಲೆ ಹೊರಗಡೆ ಎಲ್ಲರೂ ಹೋದರೆ ಇಲ್ಲ ಅಂದರೆ ಚಿತ್ರದುರ್ಗನೇ. ಬಟ್ ಯಾವತ್ತು ನಾನು ಕೋಟೆಗೆ ಬರಲಿಲ್ವೋ ಆ ವಾರ ಸ್ವಲ್ಪ ಕಷ್ಟನೇ ನನಗೆ. ಬ್ರದರ್, ಹಂಗಂದ್ರೆ ನಿಮ್ಮ ಶೋನ ನೋಡಬೇಕು ಅಂತಂದರೆ ಎವ್ರಿ ಸಂಡೇ ಬರ್ಬೇಕು ನಮ್ಮ ಜನ. ರಜೆ ಇದ್ದಾಗ ಇರ್ತೀನಿ, ಅಥವಾ ಗೈಡ್ಗಳು ತೊಗೊಂಡಾಗ ಗೈಡ್ಗಳು ಫೋನ್ ಮಾಡ್ತಾರೆ, ರಜು ನಿನ್ನೆ ನೋಡೋಕೆ ಬರ್ತಾರೆ, ಇಲ್ಲ ಇದ್ದರೆ ಬಾರೋ ಅಂತ. ನಾನು ಇಲ್ಲಿದ್ದರೆ ದುರ್ಗದಲ್ಲಿ ಎಲ್ಲರೂ ಇದ್ದರೆ ಅವ್ರಿಗೋಸ್ಕರ ಒಂದು ಸರಿ ಬಂದು ಹತ್ತಿ ಹೋಗ್ತೀನಿ. ಸೊ ಪ್ಯಾಕಪ್ ಇನ್ನು ಯಾಕಂದರೆ ಗೈಡ್ಗಳೇ ಬಂದು ಪರಿಚಯ ಮಾಡಿಸಿ ಅವರೇ ನನಗೆಲ್ಲ ದುಡ್ಡೆಲ್ಲ ಹಾಕಿ ಕೊಡ್ತಾರೆ. ಹಿಂಗೆ ಮಕ್ಕಳನ್ನ ಸಾಕ್ತಾನೆ, ಅವನು ಊಟ ಕಷ್ಟಪಡ್ತಾನೆ, ಹೆಲ್ಪ್ ಮಾಡಿ ಅಂತೆಲ್ಲ ಹೇಳ್ತಾರೆ.